ಪದಗಳಿಗೂ ಸುವಾಸನೆ ಇರುತ್ತದೆ. ಬಡಿಸುವ ಮೊದಲು ಅವುಗಳನ್ನು ರುಚಿ ನೋಡಬೇಕು. ಪದಗಳು ಮಾತ್ರ ವ್ಯಕ್ತಿಯ ಹೃದಯವನ್ನು ಪ್ರವೇಶಿಸಬಹುದು ಅಥವಾ ಅವರ ಹೃದಯದಿಂದ ಅವುಗಳನ್ನು ತೆಗೆದುಹಾಕಬಹುದು. ಪದಗಳಿಗೆ ಹಲ್ಲುಗಳಿಲ್ಲ, ಆದರೆ ಅವು ಕಚ್ಚಿದಾಗ ಅವು ಅಪಾರ ನೋವನ್ನು ಉಂಟು ಮಾಡುತ್ತವೆ. ಕೆಲವೊಮ್ಮೆ ಗಾಯಗಳು ತುಂಬ ಆಳವಾಗುತ್ತವೆ. ಜೀವನವು ಕೊನೆಗೊಳ್ಳುತ್ತದೆ, ಆದರೆ ಅವು ಎಂದಿಗೂ ಗುಣವಾಗುವುದಿಲ್ಲ. ಅದಕ್ಕಾಗಿಯೇ ನೀವು ಮಾತನಾಡುವಾಗಲೆಲ್ಲ ದಯೆಯಿಂದ ಮಾತನಾಡಿ. ನೋವುಂಟು ಮಾಡುವ ಯಾವುದನ್ನು ಎಂದಿಗೂ ಹೇಳಬೇಡಿ. ಒಮ್ಮೆ ಒಬ್ಬ ಮನುಷ್ಯನು ತನ್ನ ನೆರೆಹೊರೆಯವರೊಂದಿಗೆ ಜಗಳವಾಡಿದನು. ಕೋಪದ ಭರದಲ್ಲಿ ಅವನು ತನ್ನ ನೆರೆಹೊರೆಯವರನ್ನು ನಿಂದಿಸಿದನು. ಅವನ ಕೋಪ ಕಡಿಮೆಯಾದಾಗ ಅವನು ಗಂಭೀರ ತಪ್ಪು ಮಾಡಿದ್ದೇನೆಂದು ಅರಿತುಕೊಂಡನು. ಆ ಮನುಷ್ಯನು ತಕ್ಷಣ ತನ್ನ ಗುರುಗಳ ಬಳಿಗೆ ಹೋಗಿ ಎಲ್ಲವನ್ನೂ ಹೇಳಿದನು. ಅವನು ಕೇಳಿದನು, ನನ್ನ ಮಾತುಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಯಾವುದೇ ಮಾರ್ಗವಿದೆಯೇ? ಗುರು ಹೇಳಿದನು, ಒಂದು ಕೆಲಸ ಮಾಡು. ಬಹಳಷ್ಟು ಗರಿಗಳನ್ನು ಸಂಗ್ರಹಿಸಿ ನಗರದ ಮಧ್ಯದಲ್ಲಿ ಇರಿಸು. ಆ ಮನುಷ್ಯನು ಹಾಗೆಯೇ ಮಾಡಿ ಗುರುಗಳ ಬಳಿಗೆ ಹಿಂತಿರುಗಿದನು. ನಂತರ ಗುರು ಅವನಿಗೆ, ಈಗ ಹಿಂತಿರುಗಿ ಎಲ್ಲ ಗರಿಗಳನ್ನು ಸಂಗ್ರಹಿಸಿ ನನ್ನ ಬಳಿಗೆ ಎಂದು ಹೇಳಿದನು. ಆ ಮನುಷ್ಯನು ಅವುಗಳನ್ನು ಇಟ್ಟಿದ್ದ ಅದೇ ಸ್ಥಳಕ್ಕೆ ಹಿಂತಿರುಗಿದನು. ಒಂದೇ ಒಂದು ಗರಿಯೂ ಇರಲಿಲ್ಲ. ಎಲ್ಲ ಗರಿಗಳು ಗಾಳಿಯಲ್ಲಿ ಹರಡಿಕೊಂಡು ಹಾರಿ ಹೋಗಿದ್ದವು. ಆ ವ್ಯಕ್ತಿ ಬರಿಗೈಯಲ್ಲಿ ಗುರುವಿನ ಬಳಿಗೆ ಹಿಂತಿರುಗಿದನು. ಗುರುಗಳು ಮುಗುಳ್ನಗುತ್ತಾ ಹೇಳಿದರು, ಬಾಯಿಯಿಂದ ಹೊರಬರುವ ಮಾತುಗಳು ಈ ಗರಿಗಳಂತೆ. ಅವು ಹಾರಿ ಹೋಗುತ್ತವೆ ಮತ್ತು ನೀವು ಅವುಗಳನ್ನು ಮತ್ತೆ ಹಿಡಿಯಲು ಪ್ರಯತ್ನಿಸಿದಾಗ ಅದು ಸಾಧ್ಯವಾಗುವುದಿಲ್ಲ. ನಿಮ್ಮ ನಿಂದನೀಯ ಮಾತುಗಳಿಗೆ ನೀವು ಕ್ಷಮೆಯಾಚಿಸಬಹುದು. ಕ್ಷಮೆಯಾಚಿಸುವ ಮೂಲಕ ನೀವು ಅವುಗಳ ತೀವ್ರತೆಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು, ಆದರೆ ಅವುಗಳ ಪ್ರಭಾವವನ್ನು ನೀವು ತೆಗೆದುಹಾಕಲು ಸಾಧ್ಯವಿಲ್ಲ. ನಿಮ್ಮ ಮಾತುಗಳಿಂದ ಉಂಟಾದ ನೋವನ್ನು ನೀವು ಗುಣಪಡಿಸಲು ಸಾಧ್ಯವಿಲ್ಲ. ಸ್ನೇಹಿತರೆ, ದೇವರು ಖಂಡಿತವಾಗಿಯೂ ಎಲ್ಲರಿಗೂ ಬಿಲ್ಲಿನ ಆಕಾರದ ತುಟಿಗಳನ್ನು ನೀಡಿದ್ದಾನೆ. ಆದರೆ ಅವು ಎದುರಿನ ವ್ಯಕ್ತಿಯ ಹೃದಯವನ್ನು ಮುಟ್ಟುವ ಮತ್ತು ಹೃದಯವನ್ನು ಚುಚ್ಚದ ರೀತಿಯಲ್ಲಿ ಅದರಿಂದ ಬಾಣಗಳನ್ನು ಬಿಡುಗಡೆ ಮಾಡಿ. ಅದಕ್ಕಾಗಿಯೇ ನೀವು ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕಾದರೂ ಅದು ನಿಮಗೆ ಕಹಿಯಾಗದ ರೀತಿಯಲ್ಲಿ ಮಾತನಾಡಿ. ಪದಗಳು ಸಿಹಿಯಾಗಿಲ್ಲದಿದ್ದರೆ ಬಿಕ್ಕಳಿಕೆಯೂ ಬರುವುದಿಲ್ಲ ಎಂದು ಯಾರೋ ಸರಿಯಾಗಿ ಹೇಳಿದ್ದಾರೆ. ನಿಮ್ಮ ಅಮೂಲ್ಯವಾದ ಮೊಬೈಲ್ ಕೂಡ ರಿಂಗಣಿಸುವುದಿಲ್ಲ. ಮನೆ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಸಿಹಿ ಇಲ್ಲದಿದ್ದರೆ ಮನುಷ್ಯರು ಮಾತ್ರವಲ್ಲ, ಇರುವೆಗಳು ಸಹ ಬರುವುದಿಲ್ಲ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಸ್ನೇಹಿತರೆ. ಅಲ್ಲಿಯವರೆಗೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ಯಾವಾಗಲೂ ನಗುತ್ತಿರಿ. ಧನ್ಯವಾದಗಳು.